ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಪುಣ್ಯಕ್ಷೇತ್ರನ ದರ್ಶನ ಮಾಡಿಸ್ತಾ ಇದ್ದೀನಿ ನಿಮಗೆ. ನೋಡ್ತಾ ಇದ್ದೀರಾ, ಇದು ಚನ್ನಪಟ್ಟಣ ತಾಲೂಕು ಗೌಡಗೆರೆ ಎನ್ನೋ ಗ್ರಾಮದಲ್ಲಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನ. ತುಂಬಾ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ದೇವಸ್ಥಾನ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾವಿರ ಕಾಯಿಗಳನ್ನು ಕಟ್ಟಿದ್ದಾರೆ ಅಂತ. ಇದು ಅರಕೆ ಕಾಯಿಗಳಂತೆ. ತುಂಬಾ ಪವರ್ಫುಲ್ ದೇವರು ಅಂತಲೇ ಪೂಜಾರಿ ಹೇಳ್ತಾ ಇದ್ರು. ಅವರು ಮಾತಾಡಿರೋದನ್ನು ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡಿರಿ. ಮತ್ತು ಇಲ್ಲಿ ಬಸವಪ್ಪನ ಇದು ತಿದ್ದಿರುವಂಥ ಶಿಲೆ ರೀತಿ ಇರುವಂಥ ಬಸವಪ್ಪ. ಆದರೆ ಅದು ನೋಡಿದ್ರೆ ನಿಜವಾದ ಬಸವಪ್ಪ ಏನಿದೆ, ಹಸು ಏನಿದೆ ಅದೇ ರೀತಿ ಇದೆ. ಅದ್ರ ಕಣ್ಣುಗಳು ನೋಡಿದ್ರೆ ಜೀವಂತವಾಗಿ ಇರುವಂಥ ರೀತಿಯೇ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಅರಕೆ ಕಟ್ಕೊಂಡಿರುವಂಥವ್ರು ತುಂಬಾ ಇದು ಪವರ್ಫುಲ್ ಅಂತಲೇ ಹೇಳ್ತಾ ಇದ್ರು. ನೋಡ್ತಾ ಇದ್ದೀರಾ ಎಷ್ಟು ಜನ ಇಲ್ಲಿ ಕಾಯನ್ನು ಕಟ್ಟಿರುವಂಥದ್ದು. ಇದನ್ನು 3 ತಿಂಗಳು ಕಂಪಲ್ಸರಿ ವಾರಕ್ಕೊಂದ್ಸತಿ ಮಾಡಬೇಕಂತೆ, ಆ ರೀತಿ ಹೇಳಿದ್ದಾರೆ ಅವರು. ನೋಡಿ ಎಷ್ಟು ಸಾವಿರ ಕಾಯಿಗಳು. ಇವೆಲ್ಲ ನಾವು ಎಷ್ಟು ನಂಬ್ತೀವೋ ಅದ್ರ ಮೇಲೆ ಹೋಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇದು ಹಸು ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರುವಂಥದ್ದು ದೇವಸ್ಥಾನ, ಚಾಮುಂಡೇಶ್ವರಿ ಅಮ್ಮನವ್ರನ್ನ ದೇವಸ್ಥಾನ. ಇಲ್ಲಿ ನೋಡ್ತಾ ಇದ್ದೀರಾ, ಅರಕೆ ಕಟ್ಟೋರೆಲ್ಲ ಕಾಯನ್ನು 3 ಸುತ್ತು ಬಂದು ಅಲ್ಲಿ ಅರಕೆ ಕಾಯನ್ನು ಏನಲ್ಲಿ ಎಲ್ಲ ಅಲ್ಲಿ ನೇತಾಕಿದ್ದಾರೆ ನೋಡಿ. ಅದ್ರ ಜೊತೆಗೆ ಅದನ್ನು ಅವರು ತಂದಿರುವಂಥದ್ದನ್ನು ಅದನ್ನು ತಂದು ಅಲ್ಲಿಗೆ ತಗಲಾಕ್ತಾರೆ. ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ತಾ ಇದ್ದಾರೆ. ತುಂಬ ಒಳ್ಳೆಯದಾಗಿದೆ ನಮಗೆ ಅಂತ ತುಂಬ ಜನ ಹೇಳಿದ್ರು. ಅಲ್ಲಿ ತುಂಬ ಒಳ್ಳೆಯದಾಗಿದೆ ನಮಗೆ ಇಲ್ಲಿಗೆ ಬಂದ ಮೇಲೆ ಅಂತ. ಇನ್ನು ನೋಡೋಕ್ಕೆ ಒಂದು ಖುಷಿ ಆಗ್ತಿತ್ತು. ಟ್ರಿಪ್ಪು ಈಗ ರಜೆ ಇರುವಂಥ ಟೈಮಲ್ಲಿ ಖಂಡಿತವಾಗ್ಲೂ ಈ ಪ್ಲೇಸ್ಗೆ ಒಂದು ಸತಿ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿ ಅಂತ ಹೇಳ್ತಾ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಪ್ಲೇಸಲ್ಲಿ. ನಾನು ಇಲ್ಲಿಗೆ ಒಂದು 2 ಸತಿ ಹೋಗಿದ್ದೀನಿ ಈಗ. ನೋಡಿ ಇದು ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಆದಷ್ಟು ನಾನು ಇದನ್ನು ಕ್ಲಿಪ್ಪಿಂಗನ್ನು ಹಿಡ್ದಿದ್ದೀನಿ. ನೋಡಿ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲ್ಲ ಇಲ್ಲ. ನೋಡಿ ತೋರಿಸ್ತಾ ಇದ್ದೀನಿ, ಇದು ದೇವಸ್ಥಾನ. ಜೊತೆಗೆ ಈಚೆಗೆ ಬಂದ ಮೇಲೆ ಇನ್ನೊಂದು ಪವಾಡ ಏನಿದೆ ಅಂದರೆ, ಒಂದು ದೊಡ್ಡ ಹಂಡೆಯಲ್ಲಿ ನೀರಿಟ್ಟಿರ್ತಾರೆ. ಅದ್ರ ಜೊತೆಗೆ ಒಂದು ದೊಡ್ಡ ಗಾತ್ರದ ಬಂಡೆ ರೀತಿ ಇರುವಂಥ ಕಲ್ಲು ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಅತಿ ದೊಡ್ಡದ ಆದಂಥ ಚಾಮುಂಡೇಶ್ವರಿ ವಿಗ್ರಹ. ಇಲ್ಲಿ ನೋಡಿ ಇಷ್ಟು ದೊಡ್ಡ ಗಾತ್ರದ ಕಲ್ಲೇನಿದೆ ಅದು ಆ ಹಂಡೆ ಒಳಗಡೆ ಮುಳುಗ್ತಾ ಇಲ್ಲ. ನೋಡ್ತಾ ಇದ್ದೀರಾ, ಇದು ಏನು ಹೇಳ್ತಾರೆ, ಇದನ್ನು ನಿಮ್ಮ ಏನಾದರೂ ಅನ್ಕೊಂಡು ಮನಸ್ಸಲ್ಲಿ ಇದನ್ನು ಎತ್ತಿದ್ರೆ ಅದಾಗುತ್ತೆ ಅಂದರೆ ಸಲೀಸಾಗಿ ಮೇಲಕ್ಕೆ ಬರುತ್ತಂತೆ. ಇಲ್ಲಾಂದರೆ ಅದು ತುಂಬಾ ತೂಕ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಟ್ರೈ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಅದ ಕ್ಲಿಪ್ಪಿಂಗೇನು ತೆಗೆದಿದ್ದೀನಿ. ಇಲ್ಲಿ ನೋಡಿ ಅದಷ್ಟು ತೂಕ ಇದ್ರೂ ಅದು ಒಳಗಡೆ ಮುಳುಗ್ತಾ ಇಲ್ಲ. ಈಗ ನಾವು ಒಂದು ನೀರಿಗೆ ಒಂದು ಕಲ್ಲನ್ನು ಹಾಕಿದ್ರೆ ಮುಳುಗೋಗ್ಬಿಡುತ್ತೆ ಅಲ್ವಾ, ಅಲ್ಲಿ ನೋಡಿ ಅದು ತೇಲ್ತಾ ಇದೆ. ಬಂದವರೆಲ್ಲ ಇದನ್ನು ಒಂದು ಸತಿ ಟ್ರೈ ಮಾಡಿಬಿಟ್ಟೆ ಹೋಗ್ತಾಯಿದ್ರು. ನೋಡಿ ಇಲ್ಲಿ ಬರೆದಿದ್ದಾರೆ, ಶ್ರೀರಾಮನಿಗೆ ಲಂಕಾಸುರ ಆ ಕಾಲದಲ್ಲಿ ಆದಂಥ ಕಲ್ಲು ಅಂತಾನೆ ಬರೆದಿದ್ದಾರೆ. ನೋಡಿ ಇಲ್ಲಿ ಎಲ್ಲ ಒಂದು ಸತಿ ಅದನ್ನು ಎತ್ತಿ ಟ್ರೈ ಮಾಡಿ ನೋಡ್ತಾ ಇದ್ದಾರೆ. ಈಗ ಇಲ್ಲಿ ನೋಡಿ, ನಾವು ಚಾಮುಂಡೇಶ್ವರಿ ವಿಗ್ರಹ ಐತೆ ನೋಡಿ, ಅಲ್ಲಿಗೆ ಹೋಗೋಣ. ಮತ್ತು ಜೊತೆಗೆ ಇಲ್ಲಿ ವಿಶೇಷ ಇನ್ನೇನು ಅಂದರೆ ಊಟನೂ ಅಲ್ಲೇ ಸಿಗತ್ತೆ. ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆನೂ ಇದೆ. ಇಲ್ಲಿ ನೋಡಿ ಪೂಜೆ ಮಾಡಿಸ್ಕೊಂಡು ನಂತರ ಅಲ್ಲಿ ತಟ್ಟೆ ಇಟ್ಟಿರ್ತಾರೆ, ಊಟ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಊಟ. ಸಿಹಿ ಇರುತ್ತೆ, ಅನ್ನ ಸಾಂಬಾರು ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಊಟ ಮಾಡಿದಂಥವರು ಊಟ ಮಾಡಿದ್ಮೇಲೆ ಅವ್ರು ಏನು ಅನಿಸುತ್ತೋ ನಮಗೆ ಎಷ್ಟು ಕೊಡಬೇಕು ಅನಿಸುತ್ತೋ ಕೊಟ್ಬಿಟ್ಟು ಬರ್ಬೋದು. ಅವ್ರೇನು ಕೇಳಲ್ಲ. ನಾವು ದೇವಸ್ಥಾನಕ್ಕೆ ಈಗ ನಾಳೆ ಇನ್ನೊಬ್ಬರು ಬಂದು ಊಟ ಮಾಡ್ತಾರೆ ನೋಡಿ. ಈಗ ನಾವು ಇವತ್ತು ತಿಂದಿದ್ದೀವಿ, ನಾಳೆಗೆ ಬಂದು ಅನ್ನದಾಸೋಹ ಮಾಡಬೇಕಾದ್ರೆ ನಮ್ಮದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನುವಂಥವ್ರು ಕೊಟ್ಟು ಬರ್ಬೋದು. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಬರ್ಬೋದು. ನೋಡಿ ತಿಳಿಸಾರು, ಸಾಂಬಾರು, ಮಜ್ಜಿಗೆ ಎಲ್ಲನೂ ಇರುತ್ತೆ. ಮತ್ತು ಇನ್ನೊಂದು ವಿಶೇಷ ಏನು ಮಾಡ್ತಾ ಇದ್ದಾರೆ ಅಂದರೆ ಗುಹಾಂತರ ಅಂತ ಮಾಡ್ತಾ ಇದ್ದಾರೆ. ಅದು ಇನ್ನೂ ಪ್ರೋಸೆಸ್ಸಲ್ಲಿದೆ ಕೆಲಸ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಒಳಗಡೆ ಎಲ್ಲ ವಿಗ್ರಹಗಳನ್ನು ಇಡೋದಕ್ಕೆ ಅಂತೇಳಿ ನೋಡ್ತಾ ಇದ್ದೀರಾ. ಈ ಪ್ರೋಸೆಸ್ಸಲ್ಲಿದೆ ಈ ಕೆಲಸ. ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗತ್ತೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಸ್ವಲ್ಪ ಒಂದಷ್ಟು ಚಿತ್ರಕಲೆ ಎಲ್ಲ ಬಿಟ್ಟಿದ್ದಾರೆ. ಅಲ್ಲಿ ಬಳ್ಳಿ ರೀತಿ, ಎಲೆ ರೀತಿ ಇಲ್ಲಿ ನೋಡ್ಬೋದು ನೀವು. ನೋಡಿ ಇಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ ಇನ್ನೂ. ನೋಡಿ ಮರ ಇದೆಲ್ಲ ಗುಹೆ ರೀತಿಯಲ್ಲೇ ಮಾಡಿರುವಂಥ ಚಿತ್ರಕಲೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಒಂದು ಸತಿ ವಿಸಿಟ್ ಕೊಟ್ಟು ನೋಡಿ, ತುಂಬಾ ಇಷ್ಟ ಆಗುವಂಥ ಪ್ಲೇಸು. ಜೊತೆಗೆ ಶಕ್ತಿಯಾಗಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು. ಒಂದು 3 ತಿಂಗಳು ಅವರು ಪೂಜಾರಿ ಹೇಳ್ತಾರೆ, ಒಂದು 3 ತಿಂಗಳು ಬಂದು
ಇಲ್ಲಿಗೆ ವಾರ ವಾರನೂ ಬಂದೋಗಿ ತುಂಬಾ ಒಳ್ಳೆಯದಾಗತ್ತೆ ಅಂತ. ಕೊನೆ ಪಕ್ಷ ಒಂದು 3 ಸತಾದರೂ ಬಂದು ಹೋಗಬೇಕು ಅಂತ ಹೇಳಿದ್ದಾರೆ. ನಾವು ಒಂದು 2 ಸತಿ ಹೋಗಿದ್ದೀನಿ, ಪುನಃ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, 2 ಸೈಡು ಇದೇ ರೀತಿಯೇ ಮಾಡಿದ್ದಾರೆ ನೋಡಿ, ಗುಹೆ ರೀತಿ ಮಾಡಿ ಒಳಗಡೆ ಎಲ್ಲ ಒಂದೊಂದು ಪಾರ್ಟ್ ಜಾಗ ಬಿಟ್ಟಿದ್ದಾರೆ. ಅಲ್ಲೇನು ವಿಗ್ರಹ ಏನೋ ಕೂರಿಸ್ತಾರಂತೆ, ಇನ್ನೂ ಪ್ರೋಸೆಸ್ಸಲ್ಲಿದೆ ಆ ಕೆಲಸ. ನೋಡಿ ಎಷ್ಟು ಚೆನ್ನಾಗಿ ಆ ಬಂಡೆಯಲ್ಲೇ ಗುಹೆ ರೀತಿಯಲ್ಲೇ ಎಲ್ಲ ಚಿತ್ರನೂ ಅದನ್ನು ರೆಡಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ನೋಡಿ ಇಲ್ಲಿವರೆಗೂ ಇದೆ ದೇವಸ್ಥಾನ, ದೇವರು ಅಲ್ಲಿ ಹೈಟಲ್ಲಿದೆ ನೋಡಿ ಚಾಮುಂಡೇಶ್ವರಿ, ಅಲ್ಲಿವರೆಗೂ ಇದು ಕಂಪ್ಲೀಟಾಗಿ ಇದೆ. ಮತ್ತು ಇಲ್ಲಿ ಮಧ್ಯೆ ಕಾಣಿಸ್ತಾ ಇದೆ ಕರ್ನಾಟಕ ಮ್ಯಾಪ್ ರೀತಿ, ಅಲ್ಲಿ ಸಂಜೆ ನಾವು ನೋಡಿದ್ವಿ, ಆ ಗಂಗಾರತಿ ಅಂತ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಭೇಟಿ ಕೊಡಿ, ಸಂಜೆ 6 ಗಂಟೆಗೆ ಆಗುತ್ತೆ. ಇದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಗಂಗಾರತಿ ಅಂತ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮ್ಯೂಸಿಕಲ್ಲು. ನೋಡಿ ಈ ಕಡೆಯಿಂದ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಆ ಕಡೆಯಿಂದ ಬರುವಂಥದ್ದು. ಮತ್ತು ಸೈಡಲ್ಲೆಲ್ಲ ಆ ಕಡೆ ಸೈಡ್ ಈ ಕಡೆ ಸೈಡು ದೇವರ ವಿಗ್ರಹಗಳಿದೆ. ಏನು ಈ ಕಡೆಯಿಂದ ಹೋಗಿ ನಾವು ಆ ಕಡೆಯಿಂದ ಬರ್ತೀವೋ ದರ್ಶನ ಮಾಡ್ಕೊಂಡು, ಅಲ್ಲಿ ಸೈಡಲ್ಲೆಲ್ಲ ವಿಗ್ರಹಗಳನ್ನು ಕೂರಿಸಿದ್ದಾರೆ. ಇದೇ ಗುಹೆ, ಕೆಳಗಡೆ ನಾವು ಗುಹೆ ನೋಡಿದ್ವಿ ನೋಡಿ, ಆ ಕಡೆ ಈ ಕಡೆ ಇದು ಇರುವಂಥದ್ದು. ತುಂಬಾ ಚೆನ್ನಾಗಿದೆ ಪ್ಲೇಸು. ಈ ಅಭಿವೃದ್ಧಿ ಇನ್ನೂ ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ ಅಂತ ಅನಿಸುತ್ತೆ, ಆದರೂ ತುಂಬಾ ಜನಗಳು ಬಂದು ಹೋಗ್ತಾ ಇದ್ದಾರೆ. ಈಗ ಯಾವ ರೀತಿ ಗೊತ್ತಾಗುತ್ತೆ ನೋಡಿ, ಅದರ ರೀತಿ ಒಬ್ಬರಿಂದ ಒಬ್ಬರಿಗೆ ಹರಡಿ ತುಂಬಾ ಅನುಕೂಲ ಆಗ್ತಾ ಇರುವಂಥದ್ದು. ಇಲ್ಲಿ ನೋಡಿ ಸುತ್ತ 3 ಸುತ್ತ ಹಾಕಿ, ಬೇಕು ಅನ್ನೋರು ಇಲ್ಲಿ ಯಂತ್ರನೂ ಕಟ್ಕೊಡ್ತಾರೆ ಮಕ್ಕಳಿಗೆ, ಎದುರುಕೊಳ್ಳುವಂಥ ಮಕ್ಕಳಿಗೆ ಅವ್ರಿಗೆಲ್ಲ. ಮತ್ತು ಇಲ್ಲಿ ಕಾಯಿ ಹರಕೆ ಅಂತ ಏನು ಹೇಳಿದ್ನಲ್ಲ, ಇಲ್ಲಿಂದನೇ ದೇವರಿಗೆ ಇಳಿಯನ್ನು ತೆಗೆದು ಅಲ್ಲಿಂದ ಕೊಡುವಂಥದ್ದು, ಕಾಯನ್ನು ಅವರೇ ಕೊಡ್ತಾರೆ. ಅದನ್ನು ನಾವು ಅಲ್ಲಿ ದೇವಸ್ಥಾನದ ಸುತ್ತ 3 ಸುತ್ತು ಸುತ್ತಿ ನಂತರ ಅಲ್ಲಿ ಏನು ಕಾಯಿನ ರಾಶಿ ಇದೆ ನೋಡಿ, ಅಲ್ಲಿ ತಗೊಂಡೋಗಿ ಅದನ್ನು ಕಟ್ಟಿ ಬರಬೇಕು. ನೋಡಿ ಇಲ್ಲಿ ಪೂಜೆ ಮಾಡಿ ತೀರ್ಥ ಹಾಕಿ ಭಕ್ತಾದಿಗಳಿಗೆಲ್ಲ ಕಳಿಸ್ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ. ಒಂದು ಸತಿ ಹೋದರೆ ಮತ್ತೊಮ್ಮೆ ಹೋಗಬೇಕು ಅಂತ ಅನ್ನಿಸುವಂಥ ಜಾಗ, ಒಳ್ಳೆ ಟೂರಿಸ್ಟ್ ಜಾಗ ಅಂತಲೇ ಹೇಳ್ಬೋದು. ಯಾರೆಲ್ಲ ನೋಡಿಲ್ಲ ಒಂದು ಸತಿ ಅಲ್ಲಿಗೆ ಭೇಟಿ ಕೊಟ್ಟು ಬನ್ನಿ. ಈಗ ರಜೆ ಇರೋದ್ರಿಂದ ಮಕ್ಕಳಿಗೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ತುಂಬಾ ಆಟ ಆಡೋದಕ್ಕೆಲ್ಲ ಖುಷಿಯಾಗತ್ತೆ ಮಕ್ಕಳಿಗೆ, ನೋಡುವಂಥ ಜಾಗನೇ ಇದು. ತುಂಬಾ ಚೆನ್ನಾಗಿದೆ. ಒಂದು ಸತಿ ಕರ್ಕೊಂಡೋಗಿದ್ದು ಬನ್ನಿ. ರಜೆ ಟೈಮಲ್ಲಿ ಎಲ್ಲೆಲ್ಲೂ ಟ್ರಿಪ್ ಆಗ್ತಾ ಇರ್ತೀರಲ್ಲ, ಇಲ್ಲೊಂದು ಸತಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ತುಂಬಾ ನೋಡ್ತಾ ಇದ್ದರೆ ಚಾಮುಂಡೇಶ್ವರಿನ ನೋಡ್ತಾನೆ ಇರಬೇಕು ಅನ್ನಿಸುವಷ್ಟು ಚೆನ್ನಾಗಿದೆ ನೋಡಿ. ಈ ಚಾಮುಂಡೇಶ್ವರಿ ಪಾದ ನೋಡ್ತಾ ಇದ್ದೀರಾ ಎಷ್ಟು ಎತ್ತರವಾಗಿದೆ ಅಂತಂದರೆ, ನಾವು ದೂರದಿಂದ ಅಂದ್ಕೊಂಡು ನೋಡಬೇಕು, ಅಷ್ಟು ಎತ್ತರವಾಗಿರುವಂಥದ್ದು ನೋಡಿ. ಯಾರು ಕಾಯಿ ಕೊಡ್ತೀವಿ ಅವ್ರೊಬ್ಬರು ಬರತ್ ಅವತ್ತು ಫುಲ್ಲಿಂದ ಅಮೃತ ಕೇಳಿಕೊಂಡು ಇಲ್ಲೊಂದು ಸುತ್ತು ಅಲ್ಲಿ 7 ಸುತ್ತು ನನಗೆ ಆ ಕೆಲಸ ಆಗಲೇಬೇಕು ಅಂತ ಸರಿನಾ? ಅವ್ರ ಹತ್ರ ಕೂತಾಡ್ದು ಇನ್ನಾರು ಕೂತಾಡುವ. ಮತ್ತೆ ಎಷ್ಟು ಒಬ್ಬನಿಗೆ ಬೇಡವೆ ಒಬ್ಬನಿಗೆ ಏನು ಮಗ ಚೆನ್ನಾಗಿ ಗೊತ್ತಾ ಇದೆಯಾ? ಎಷ್ಟನೇ ಕ್ಲಾಸು? ಎಷ್ಟು? 2ನೇ ಕ್ಲಾಸ್ ಅಷ್ಟೇ ಇನ್ನೂ ನೀನು ಅದಾನೆ ಬಂದ್ಬಿಡ್ತಾ ತಗೊಂಡಿದ್ದೀನಿ ಬಾ. ಎಷ್ಟನೇ ಕ್ಲಾಸ್ ಪುಟ್ಟ ನೀನು? ಏನು ಕರೋನದಲ್ಲಿ ಓದ್ನಿಲ್ವಲ್ಲ ಅದೇ ಓದ್ತಾನೆ. ನೀನು ಓದಿದ್ದ? ಒಂದು ತಮ್ಮ ಇವಳ ಅಕ್ಕ. ಹೌದಾ? ಬನ್ನಿ ಸರಿ ಆಯ್ತು. ಇಲ್ಲಿ ನೋಡಿದ್ರಲ್ಲ ಅವ್ರು ಹೇಳೋದೆಲ್ಲ. ಇಲ್ಲಿ ಕಾಯಿ ಕಟ್ಟೋದೇ ಒಂದು ವಿಶೇಷ. ಮತ್ತು ಇನ್ನೊಂದು ವಿಶೇಷ ಏನಿದೆ ಅಂದರೆ, ಇಲ್ಲಿ ಬಸವಪ್ಪ ಇದೆ. ನಾವು ಏನಾದ್ರು ಮನ್ಸಲ್ಲಿ ಅಂದ್ಕೊಂಡು ಅದ್ರ ಮುಂದೆ ಕೂತ್ಕೊಂಡ್ರೆ ಆಗತ್ತೆ ಅಂದರೆ ಪಾದನ ನಮ್ಮ ಕೈ ಮೇಲಿಡುತ್ತೆ. ಇದು ಒಂದು ಇಲ್ಲಿ ನಂಬಿಕೆ ಅಂತಲೇ ಹೇಳ್ಬೋದು. ಬನ್ನಿ ಅಲ್ಲಿ ನೋಡೋಣ. ಮತ್ತು ಇನ್ನೊಂದು ವಿಶೇಷ ನೋಡಿ, ಎಲ್ಲ ಕವಿಗಳನ್ನು ವಿಗ್ರಹನ ಇಲ್ಲಿ ಮಾಡಿ ಇಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಬಸವಪ್ಪನ ನೋಡ್ತಾ ಇರ್ಬೋದು, ಅದಕ್ಕೂ ಒಂದು ದೇವಸ್ಥಾನ ಕಟ್ಟಿದ್ದಾರೆ ನೋಡಿ. ಒಂದು ಸತಿ ಭೇಟಿ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ